ಸ್ತೋತ್ರವಾಗಲಿ. ವಂದನೆಗಳನ್ನು ಹೇಳ್ತಾ ಇದ್ದೀನಿ ದೇವರಿಗೆ. ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಕಷ್ಟ, ದುಃಖ, ಕಣ್ಣೀರು ಎಷ್ಟೋ ಅನುಭವಿಸಿದ್ವಿ. ನನ್ನ ಯಜಮಾನರು ತೀರೋಗಿ ಒಂದು 32 ವರ್ಷ ಆಗೋಯ್ತು. ಅವ್ರು ತೀರೋದ್ಮೇಲೆ ನನ್ನ 3 ಜನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು. ಈ ಮಕ್ಕಳನ್ನ ಹಾಕೊಂಡು ನಾವು ಹುಡ್ದ ಮನೆಯಲ್ಲಿ ತುಂಬಾ ಕಷ್ಟ ಬಿದ್ದು ಮಕ್ಕಳನ್ನ ಸಾಕೊಂಡು ಬೆಳೆಸ್ಕೊಂಡು ಎಲ್ಲ ಬಂದ್ರಿ. ಆವಾಗ ದೇವ್ರು ನಂಬಿಕೆ ಅನ್ನೋದು ಇರಿಲ್ಲ, ಸುಮ್ಮನೆ ಹೋಗೋದು ಬರೋದು ಆ ಥರ ಮಾಡ್ತಾ ಇದ್ರಿ. ಮಕ್ಕಳನ್ನ ಸ್ವಲ್ಪ ಓದಿಸ್ಕೊಂಡು ದೊಡ್ಡವ್ರನ್ನ ಮಾಡಿದ್ರೆ ತುಂಬಾ ಕಷ್ಟ ಇತ್ತು. ಯಾರು ನಮ್ಮನ್ನ ನೋಡ್ತಾ ಇರಲಿಲ್ಲ. ಅವಾಗ ಇವ್ರು ಬಂದ್ರೆ ಎಲ್ಲಿ ನಾವು ಊಟ ಹಾಕ್ಬೇಕು, ಮಕ್ಕಳು ಅನಾಥ ಮಕ್ಕಳು ಅಂತ ಯಾರು ನೋಡ್ತಾ ಇಲ್ಲ. ನಮ್ಮ ತಾಯಿಯವರು ಮನೆಗೆ ಹೋಗಿ ನಾನು ಅಲ್ಲಿ ತಾಯಿ ಮನೆಗಿದ್ದೆ. ಅಲ್ಲಿ ಮಕ್ಕಳನ್ನ ಓದಿಸ್ಕೊಂಡು ಬೆಳೆಸ್ಕೊಂಡು ನಮ್ಮ ಜೀವಿತದಲ್ಲಿ ತುಂಬಾ ಕಷ್ಟ ಬಿದ್ದು ಕಣ್ಣೀರು, ಯಾರು ನಮ್ಗೊಂದು ರೂಪಾಯಿ ಸಹಾಯ ಮಾಡೋರು ಯಾರು ಇರಲಿಲ್ಲ ಆ ಟೈಮಲ್ಲಿ. ಆಮೇಲೆ ಮಕ್ಕಳು ಸ್ವಲ್ಪ ಓದ್ಕೊಂಡು ದೊಡ್ಡವ್ರು ಆದ್ಮೇಲೆ ಮಕ್ಕಳು ಚರ್ಚಿಗೆ ಹೋಗ್ಬೇಕ ಪ್ರಯತ್ನ ಪಟ್ರು. ನಾನು ಓದ್ತಾ ಇಲ್ಲ, ಅವಾಗ ನಂಬಿಕೆ ನಂಗಿರಲಿಲ್ಲ. ನಮ್ಮ ಅಳಿಯ ಬಂದು ನಿನ್ ಮಗಳನ್ನ ಮದ್ವೆ ಆಗ್ತೀನಿ ಅಂತ ಕೇಳ್ದ. ಆಮೇಲೆ ದೇವ್ರ ಕೃಪೆ ಇತ್ತು. ಮದ್ವೆ ಆದ್ಮೇಲೆ ನಾವು ಇಲ್ಲಿಗೆ ಹೊಸೂರಿಗೆ ಬಂದು, ಮನೆ ಇರಿಲ್ಲ ನಮ್ಗೆ. ದೇವ್ರ ಕೃಪೆನಿಂದ ಮನೆ ಕಟ್ಕೊಂಡ್ರಿ. ದೇವ್ರೆಲ್ಲಾ ಅನುಕೂಲ ಮಾಡಿದ್ರು. ಆಮೇಲೆ ನನ್ನ ಮಗಳಿಗೆ ಮದ್ವೆ ಆದ್ಮೇಲೆ ಆಮೇಲೆ ನಮ್ಮ ಚಿಕ್ಕ ಮಗಳಿಗೂ ಮದ್ವೆ ಆಯ್ತು. ಒಳ್ಳೆ ರೀತಿಯಲ್ಲಿ ದೇವ್ರು ಒಳ್ಳೆ ಕೃಪೆ. 3 ತಿಂಗಳಿಗೆ ನಾವು 3 ಮದ್ವೆ ಮಾಡಬಿಟ್ರಿ ಮಕ್ಕಳಿಗೆ. ದೇವ್ರ ಕೃಪೆನಿಂದ ಎಲ್ಲ ಚೆನ್ನಾಗಿ ದೇವ್ರು ಇವಾಗ ಮಾಡ್ದವನೆ. ಇವಾಗ ಚಿಕ್ಕ ಜಾಲದಲ್ಲಿ ನಾವು ಚರ್ಚಿಗೆ ನಮ್ಮಪ್ಪ, ನನ್ನ ತಂಗಿ, ನಮ್ಮ ಮೊಮ್ಮಕ್ಕಳು ಓದ್ತಾ ಇದ್ರೆ ದೇವರು ಅಲ್ಲಿ ನಮ್ಗೆ ಅನುಕೂಲ ಮಾಡಿ ಒಳ್ಳೆ ವಾಕ್ಯ ಕೊಡ್ತಾರ, ಒಳ್ಳೆ ಸಭೆಯನ್ನು ಕೊಟ್ಟವ್ರೆ, ಒಳ್ಳೆ ಪಾಸ್ಟ್ನನ್ನು ನಮ್ಗೆ ಕೊಟ್ಟವ್ರೆ. ಆ ದೇವ್ರು ಮಾಡಿರೋ ಉಪಕಾರಗಳು ನಾವು ಸಾಯಷ್ಟನ್ನ ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ನಾವು ನಮ್ಮ ಜೀವಿತದಲ್ಲಿ ನಾವು ಬಿದ್ದಿದ್ದ ಕಷ್ಟಕ್ಕೆ ಎಷ್ಟೋ ನಮ್ಗೆ ಮೇಲುಗಳನ್ನು ದೇವ್ರು ಮಾಡಿ ನಾವೆಲ್ಲ ಜೀವಂತವಾಗಿ ಇವ್ರು ಇದ್ದೀರಿ ಅಂದ್ರೆ ದೇವ್ರ ಕೃಪೆನಿಂದಾನೆ. ನಮ್ಮ ಜೀವಿತದಲ್ಲಿ ಇವಾಗೂ ದೇವ್ರು ಅಷ್ಟೇ ಕೃಪೆ ನಮಗೆ ನೀಡವನೆ. ನಮ್ಮನ್ನ ಇವತ್ತು ನಿಲ್ಸೋನಂದ್ರೆ ದೇವರೇ, ತಂದೆಯಾಗಿ ತಾಯಿಯಾಗಿ ನಮ್ಮ ಸಂಗಡ ಇದ್ದು ಕಾದು ಕಾಪಾಡಿ ನಡೆಸಿ ನನಗೆ ಒಬ್ಬ ಮಗ ಇದ್ದಾನೆ. ದೇವ್ರ ಕೃಪೆನಿಂದ ಮಗನೂ ಬರ್ಬೇಕು ದೇವ್ರು ಸಮ್ಮುಖಕ್ಕೆ ಒಂದು ಆಸೆ ನಮ್ಗಿದೆ. ದೇವ್ರ ಕೃಪೆನಿಂದ ಅವರು ಬಂದ್ರೆ ಕುಟುಂಬ ಸಮೇತ ಬಂದ ಆಲಯದಲ್ಲಿ ನಿಮ್ಮನ್ನ ಆರಾಧನೆ ಮಾಡಬೇಕು ಅಂತ ನಮ್ಗೊಂದು ಆಸೆ ಇದೆ. ದೇವ್ರು ಮಾರ್ಗದಲ್ಲಿ ನಡೆಸಿದ್ರು. ದೇವ್ರು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಅಳಿಯ ಬಂದು ಈ ತರ ಇದೆ, ನೀವು ದೇವ್ರ ಸನ್ನಿಧಾನಕ್ಕೆ ಬನ್ನಿ, ದೇವ್ರು ಎಲ್ಲ ಚೆನ್ನಾಗಿ ಮಾಡ್ತಾರಂತ ನಮ್ಗೆ ಅಲ್ಲಿ ಒಂದು ಮಾರ್ಗವನ್ನು ತೋರಿಸ್ತಾ ದೇವ್ರು ಇವಾಗ ಚೆನ್ನಾಗೇ ಮಾಡ್ಗೋನೆ. ಮುಂದೇನು ಚೆನ್ನಾಗಿ ಮಾಡಬೇಕು, ಒಳ್ಳೆ ಆರೋಗ್ಯವನ್ನು ಕೊಡ್ಬೇಕು, ನನ್ನ ಕುಟುಂಬನ ಇನ್ನ ಮಾರ್ಪಡಿಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ದೇವ್ರ ಹತ್ರ. ನನ್ನ ಮಗನು ರಕ್ಷಣೆ ಹೊಂದ್ಬೇಕು, ಸೊಸೆ ರಕ್ಷಣೆ ಹೊಂದ್ಬೇಕು. ನಾವೆಲ್ಲ ಒಟ್ಟಾಗಿ ಬಂದ್ರೆ ಒಂದು ಆಸೆ ಏನು ಅಂದ್ರೆ ಕುಟುಂಬ ಸಮೇತ ಬರ್ಬೇಕು ಅನ್ನೋದೇ ನಾನು ಆಸೆ ಬೀಳ್ತಾ ಇದ್ದೇನೆ. ದೇವ್ರನ್ನ ಕೇಳ್ಕೊಂತ ಇದ್ದೀನಿ. ನಮ್ಮ ಸಭೆ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವತ್ತೋ ಒಂದ್ ದಿವಸ ಮಾರ್ಪಡಿಸ್ತಾನ ನಂಬಿಕೆದಿಂದ ನಾವು ನಡೀತಾ ಇದ್ದೀರಿ. ಒಳ್ಳೆ ಸಭೆಯನ್ನು ಕೊಟ್ಟು ನಮ್ಮನ್ನ ಮುಂದಕ್ಕೆ ನಡೆಸ್ತಾ ಇದ್ದಾರೆ. ಒಳ್ಳೆ ವಾಕ್ಯ ಮುಖಾಂತರ ನಡೆಸ್ತಾ ಇದ್ದಾರೆ. ಕೃಪೆದಿಂದ ನಡೆಸ್ತಾ ಇದ್ದಾರೆ. ಇನ್ನ ಹೆಚ್ಚಾಗಿ ನಾವು ದೇವರಲ್ಲಿ ಬೆಳಿಬೇಕು ಅಂತ ಒಂದು ಆಸೆ. ದೇವ್ರ ಬಗ್ಗೆ ತಿಳ್ಕೊಬೇಕು, ದೇವರು ಹಿಂದೆ ನಾವು ನಡಿಬೇಕು ಅಂತ ಒಂದು ಆಸೆ ಇದೆ ನಮ್ಗೆ. ಇನ್ನ ನಮ್ಗೆ ಒಳ್ಳೆ ಜ್ಞಾನವನ್ನು, ಒಳ್ಳೆ ಬುದ್ಧಿಯನ್ನು ಕೊಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಇದೊಂದು ಸಾಕ್ಷಿ ಹೇಳೋದಕ್ಕೆ ದೇವ್ರಿಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೃಪೆ ಮಾಡಿ ಸ್ತೋತ್ರ.